ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ಇದೀಗ ಚುರುಕುಗೊಳ್ತಾ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ ಆದಂತಹ ಘಟನೆ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಇಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಬುಲೆಟ್ ಪತ್ತೆಗಾಗಿ ವಿಶೇಷ ಶೋಧ ಕಾರ್ಯ ಆರಂಭ ಆಗಿದೆ. ಈಗಾಗಲೇ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಪ್ರಕರಣ ಚುರುಕು ಮಾಡ್ತಾ ಇದೆ ಪೊಲೀಸ್ ತಂಡ. ಯಾಕೆ ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ ಆಯ್ತು ಅನ್ನೋ ಪ್ರಶ್ನೆಗಳು ಮೂಡ್ತಾ ಇದೆ. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ಪ್ರಕರಣಕ್ಕೆ ಮತ್ತೊಂದು ತಿರುವನ್ನ ಪಡೆದುಕೊಳ್ತಾನೆ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ ಆಯ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಬುಲೆಟ್ ಕೂಡ ಪತ್ತೆಯಾಗಿ ಇದರ ವಿಶೇಷ ಏನು ಅನ್ನೋ ಒಂದು ಶೋಧ ಕಾರ್ಯವನ್ನ ಆರಂಭ ಮಾಡಿದ್ದಾರೆ ಪೊಲೀಸ್ ಪಡೆ. ಶೋಧ ಕಾರ್ಯಕ್ಕೆ ತಾಂತ್ರಿಕ ಉಪಕರಣಗಳ ಬಗ್ಗೆ ಯಾವ ರೀತಿ ಬಳಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಐಜಿಪಿ ವರ್ತಿಕಾ ಕಾಟಿಯಾರ್ ಕೂಡ ಆಗಮನ ಮಾಡಿದ್ದಾರೆ. ಘೋಷಿಸಲಾಗಿದೆ. ಹೆಚ್ಚಿನದಾಗಿ ಹೇಳಬೇಕು ಅಂದ್ರೆ ಏನು ವಿಡಿಯೋ ವೈರಲ್ ಆಗ್ತಾ ಇತ್ತು, ಇದರ ಬೆನ್ನಲ್ಲೇ ಮತ್ತಷ್ಟು ಪ್ರಕರಣಗಳು ಚುರುಕುಗೊಳ್ತಾ ಇದೆ. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಿರುವು ಕೂಡ ಪಡೆದುಕೊಳ್ತಾ ಇದೆ. ಗಾಲಿ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ಫೈರಿಂಗ್ ಆಯ್ತು. ಈ ಘಟನೆಗೆ ಕುರಿತು ಇದೀಗ ಬುಲೆಟ್ ಪತ್ತೆ ಆಗಿರುವಂತಹ ಏನ್ ಜಾಗ ಇತ್ತು ಅಲ್ಲಿ ವಿಶೇಷವಾಗಿ ಶೋಧ ಕಾರ್ಯ ಆರಂಭವಾಗ್ತಾ ಇದೆ. ಶೋಧ ಕಾರ್ಯಕ್ಕೆ ತಾಂತ್ರಿಕ ಉಪಕರಣಗಳ ಬಳಕೆಯಾಗಿದೆ ಅನ್ನೋದು ಲಭ್ಯವಾಗ್ತಾ ಇದೆ. ಇಲ್ಲಿ ಘಟನಾ ಸ್ಥಳಕ್ಕೆ ಐಜಿಪಿ ವರ್ತಿಕಾ ಕಾಟಿಯಾರ್ ಕೂಡ ಆಗಮನ ಮಾಡಿದ್ರು. ಆ ವೇಳೆ ಮಾತನಾಡಿದ್ರು. ಅಲ್ಲಿ ಕೆಲವೊಂದು ಏನ್ ನಡೀತು ಏನು ಎತ್ತ ಅಂತ ಮಾತನಾಡಿದ್ರು. ಐಪಿಜಿ ವರ್ತಿಕಾ ಕಾಟಿಯಾರ್ ಕೂಡ ಆಗಮನ ಮಾಡಿದ್ರು. ಅಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ನಡೀತಾ ಇದೆ ಕೂಡ. ಸ್ಥಳೀಯ ಪೊಲೀಸ್ ತಂಡದಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತಿದ್ದಾರೆ. ಯಾವ ಕಡೆಯಿಂದ ಯಾವ ರೀತಿಯಾಗಿ ಆನ್ಸರ್ಸ್ ಬರುತ್ತೆ ಎಲ್ಲವನ್ನ ಕೂಡ ಕಲೆ ಹಾಕ್ತಿದ್ದಾರೆ. ಫೈರಿಂಗ್ ಉದ್ದೇಶ ಏನಿತ್ತು ಮತ್ತು ಶಂಕಿತರು ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಈ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಫೈರಿಂಗ್ ಉದ್ದೇಶ ಏನಿತ್ತು ಆ ತನಿಖೆ ಬಗ್ಗೆ ಇದ್ರ ಬಗ್ಗೆ ತೀವ್ರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬಳ್ಳಾರಿಯಲ್ಲಿ ಇನ್ನು ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಲಾಗ್ತಾ ಇದೆ ಪೊಲೀಸ್ ಪಡೆಯಿಂದ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇನ್ನೂ ಹೆಚ್ಚಿನದಾಗಿ ಭದ್ರತೆಯನ್ನ ಕೊಡಬೇಕು ಅನ್ನೋದನ್ನ, ಹಾಗೆ ಯಾವುದೇ ರೀತಿ ಮತ್ತೆ ಇದೇ ರೀತಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ. ಯಾಕೆಂದ್ರೆ ಒಂದು ಕ್ಷುಲ್ಲಕ ಕಾರಣ ಸುಮ್ಮನೆ ರೀಸನ್ ಇಟ್ಕೊಂಡಿದ್ದಾರೆ ಕಣ್ರಿ. ಇದು ರೀಸನ್ನೇ ಅಲ್ಲ. ಒಟ್ಟಿನಲ್ಲಿ ಜಗಳ ಆಡಬೇಕಿತ್ತು, ಏನೋ ಒಂದು ರೀಸನ್ ಅನ್ನ ತೆಗಿಬೇಕಿತ್ತು, ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕಾಯ್ತು. ಅದು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ವಿಚಾರ ನಾವು ಗಲಾಟೆ ಮಾಡಬೇಕು ಅಂತ ನಿಂತ್ರೆ ಅದು ಯಾವ್ದಾದ್ರೂ ಸರಿ ನಾವು ಗಲಾಟೆ ಮಾಡೇ ಮಾಡ್ತೀವಿ. ಕಾಂಗ್ರೆಸ್ ಅವ್ರು ಕಲ್ಲು ತೂರಾಟ ಮಾಡ್ತಾರೆ, ಬಿಜೆಪಿ ಅವ್ರು ದೊಣ್ಣೆ ಹಿಡಿತಾರೆ. ಏನ್ರಿ ಇದು? ಚಿಕ್ಕ ಮಕ್ಕಳು ಕೂಡ ಈ ರೀತಿ ಜಗಳ ಆಡೋದಿಲ್ಲ. ನೀವು ಸಮಾಜದಲ್ಲಿ ಗುರುತಿಸಿಕೊಂಡಿರುವಂಥವ್ರು, ಸಮಾಜದಲ್ಲಿ ಒಂದು ಸ್ಥಾನದಲ್ಲಿ ಇರುವಂಥವ್ರು, ಕಾರ್ಯಕರ್ತರಾಗಿರುವಂಥವ್ರು ಈ ರೀತಿ ಮಾಡೋ ಸರಿನಾ? ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜು. ನಾಗರಾಜು, ಈಗ ಪೊಲೀಸ್ ಪಡೆಯಿಂದ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಆದ್ರೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾನೆ ಇದೆ ಈ ಪ್ರಕರಣ. ಏನೇನ್ ಆಗ್ತಾ ಇದೆ ಎಕ್ಸಾಕ್ಟ್ ಆಗಿ ಒಂದು ಮಾಹಿತಿ ಕೊಡಿ. ಇಂಚರ ಏನು ಈಗ ಮನೆ ನಡೆದಂತ ಏನು ಒಂದು ಈ ಶೂಟೌಟ್ ಪ್ರಕರಣದಲ್ಲಿ ಗುಂಪು ಗಲಭೆಯಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಜನಾರ್ದನ ರೆಡ್ಡಿ ಅವರಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಪತ್ರಿಕಾಗೋಷ್ಠಿ ಸೇರಿದಂತೆ ಒಂದು ಅವರು ಕೊಟ್ಟಂತ ದೂರಿನಲ್ಲಿ ಬಹಳ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಯಾಕಂತಂದ್ರೆ ಬಳ್ಳಾರಿಯ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ ಅವರ ಪ್ರಮತ್ತ ಸತೀಶ್ ರೆಡ್ಡಿ ಇವರು ನನ್ನ ಹತ್ಯೆಗೆ ಸ್ಕೆಚ್ ಅನ್ನ ಹಾಕಿದ್ದಾರೆ. ಇವರು ಗನ್ಮನ್ಗಳ ಮೂಲಕ ಸುಪಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು. ನನ್ನನ್ನ ಕೊಲೆ ಮಾಡ್ಲಿಕ್ಕೆ ಇವರು ಸಂಚನ್ನ ರೂಪಿಸಿ ನನ್ನ ಮೇಲೆ ಇವರು ಫೈರ್ ಮಾಡಿದ್ರು. ಅದೃಷ್ಟವಶಾತ್ ನಾನು ಬದುಕಿದ್ದೇನೆ. ಹಾಗಾಗಿ ಇವರು ನನಗೆ ಕೊಲೆ ಮಾಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದೆ. ಇವರಿಂದ ನನಗೆ ತುಂಬಾ ಜೀವಕ್ಕೆ ಅಪಾಯ ಇದೆ. ಮತ್ತೆ ಹೆಚ್ಚಿನ ಒಂದು ಗನ್ಮೆನ್ಗಳನ್ನು ಕೂಡ ನಮಗೆ ಭದ್ರತೆಯನ್ನು ಒದಗಿಸಬೇಕು ಅಂತ ಕೇಳ್ಕೊಂಡಿದ್ರು. ಇವರ ಒಂದು ಮನವಿಗೆ ನಿನ್ನೆ ಈಗಾಗಲೇ ಹೆಚ್ಚುವರಿಯಾಗಿ 3 ಗನ್ಮೆನ್ ಅನ್ನ ಕೊಟ್ಟಿದೆ. ಇನ್ನು ಉಳಿದಂತೆ ಏನು ನಿನ್ನೆ ಈ 1ನೇ ತಾರೀಕು ದಿನ ಏನೊಂದು ಈ ಪ್ರೈವೇಟ್ ಗನ್ಮೆನ್ಗಳಿಂದ ಗುಂಡುಗಳು ಹಾರಿದವು. ಅದು ಎಷ್ಟು ರೌಂಡ್ಗಳ ಬುಲೆಟ್ ಜನಾರ್ದನ ರೆಡ್ಡಿ ಅವರ ಮನೆ ಕಡೆ ಹಾರಿದಾವೆ ಅನ್ನೋದರ ಒಂದು ಕೂಲಂಕುಷವಾದಂತಹ ಒಂದು ಪರಿಶೀಲನೆಯನ್ನ ಈಗ FSL ಅಧಿಕಾರಿಗಳ ತಂಡ ಮತ್ತು ಬಾಂಬ್ ನಿಷ್ಕ್ರಿಯ ದಳದ
ಸದಸ್ಯರು ಏನಿದ್ದಾರೆ ಇವರುಗಳು ಬೆಳಿಗ್ಗೆ ಇಂದನೂ ಕೂಡ ವರ್ತಿಕಾ ಕಟಿಯಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಏನ್ IGP ಇದ್ದಾರೆ, ಬಳ್ಳಾರಿ IGP ವರ್ತಿಕಾ ಕಟಿಯಾರ್ ಅವರ ನೇತೃತ್ವದಲ್ಲಿ ಈ ಜನಾರ್ದನ್ ರೆಡ್ಡಿಯ ಮನೆಯ ಪರಿಸರದ ಸುತ್ತಮುತ್ತ ಪ್ರತಿಯೊಂದು ಇಂಚನ್ನು ಕೂಡ ಈಗ ಬಾಂಬ್ ನಿಷ್ಕ್ರಿಯ ದಳದವರು ಶೋಧನೆಯನ್ನ ನಡೆಸ್ತಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವರು ಏನು ಬುಲೆಟ್ಗಳು ಸಿಡಿದಂತ ಬುಲೆಟ್ಗಳ ಅವಶೇಷಗಳನ್ನ ಇವುಗಳನ್ನ ಎಲ್ಲ ಹುಡುಕ್ಲಿಕ್ಕೆ ಈಗ ಬಾಂಬ್ ನಿಷ್ಕ್ರಿಯ ದಳದವರು ಈಗ ಮೆಟಲ್ ಡಿಟೆಕ್ಟರ್ ಅನ್ನ ತೆಗೆದುಕೊಂಡು ಜನಾರ್ದನ್ ರೆಡ್ಡಿ ಮನೆಯ ಆಸುಪಾಸು ಸುತ್ತಮುತ್ತಲು ಇಂಚಿಂಚನ್ನು ಕೂಡ ಜಾಲಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಬಹಳ ಒಂದು ರಾಜಕೀಯ ತಿರುವನ್ನ ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಜನಾರ್ದನ್ ರೆಡ್ಡಿ ಅವರ ಗಂಭೀರವಾದ ಏನು ಆರೋಪ ಇದೆ, ನನ್ನ ಹತ್ಯೆಗೆ ಒಂದು ಸ್ಕೆಚ್ ಅನ್ನ ಹಾಕಿದ್ರು, ನನ್ನ ಹತ್ಯೆ ಮಾಡ್ಲಿಕ್ಕಾಗಿನೇ ಇದೆಲ್ಲ ಒಂದು ಪ್ರೀ ಪ್ಲಾನ್ಡ್ ಆಗಿ ನಡೆದಿರ್ತಕ್ಕಂಥ ಘಟನೆ ಇದಾಗಿದೆ, ಈ ಕೃತ್ಯ ಇದಾಗಿದೆ ಅಂತ ಹೇಳಿದ್ರಿಂದ ಈಗ ಕೇಂದ್ರ ಸಚಿವರಾದಂತಹ ಸೋಮಣ್ಣ ಆದಿಯಾಗಿ ವಿಧಾನ ಪರಿಷತ್ ವಿರೋಧ ಪಕ್ಷ ನಾಯಕ ನಾರಾಯಣಸ್ವಾಮಿ ಮತ್ತೆ ಆರು ವಿಧಾನಸಭೆ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ಎಲ್ಲ ಒಂದು ಒತ್ತಾಯ ಸರ್ಕಾರದ ಮೇಲೆ ಅವರು ಮಾಡ್ತಾ ಇರ್ತಕ್ಕಂಥ ಗಂಭೀರ ಆರೋಪಗಳ ಒಂದು ಪರಿಣಾಮವಾಗಿ ಇವತ್ತು ಗೃಹ ಇಲಾಖೆ ಕೂಲಂಕುಷವಾದಂತಹ ಒಂದು ಪರಿಶೀಲನೆಯಲ್ಲಿ ತೊಡಗಿದೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಾಗರಾಜ್, ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.